ಪ್ರೀತಿಗೆ ಇಂತಿಷ್ಟು ಪರಿಮಿತಿ ಇರುವುದಿಲ್ಲ. ಪ್ರೀತಿ ಅದಮ್ಯ, ಅಪೂರ್ವ, ನಿರಂತರ, ನಿರಾಕಾರ. ಪ್ರೀತಿ ಭಗವಂತನ ಭಾಷೆ ಎನ್ನುತ್ತಾ ತೀವ್ರವಾಗಿ ಪ್ರೀತಿಗೊಳಪಟ್ಟು ಉಳಿದು ಹೋದ ಹೃದಯಗಳೆಲ್ಲ ಈ ಪ್ರೀತಿ ಸರಿ ಇಲ್ಲಪ್ಪ ಎಂದು ಬಿಡುವಂತಹ ಒಂದು ಪುಸ್ತಕ ಮಾಂಡೋವಿ. ಮಾಂಡೋವಿ ಒಂದು ನದಿಯ ಹೆಸರು. ಗೋವಾದಲ್ಲಿ ಹರಿಯುತ್ತದೆ. ಮಹದಾಯಿ ಇದೆಯಲ್ಲ, ಅದೇ ಮಾಂಡೋವಿ. ಅದರದ್ದೇ ಹರಿವು, ಅದರದ್ದೇ ಸೆಳೆತ, ಅದರದ್ದೇ ಮಿಡಿತ ಮತ್ತು ಅದರಷ್ಟೇ ತುಡಿತಗಳಿವೆ ಈ ಪುಸ್ತಕದಲ್ಲಿ. ಮಾಂಡೋವಿ ಸುಂದರಿ, ನದಿಯ ಸೆಳಕು ಎರಡನ್ನೂ ಮೈಗೂಡಿಸಿಕೊಂಡು ಬೆಳೆದವಳು. ಹುಟ್ಟಿದಾಗಲೇ ಅಮ್ಮನ ಕಳೆದುಕೊಂಡು ಮಲತಾಯಿಯೊಡನೆ ಬೆಳೆಯುವ ಮಾಂಡೋವಿಗೆ ಪ್ರೀತಿಯಾಗುತ್ತದೆ, ಮದುವೆಯಾಗುತ್ತದೆ. ಅದು ಎರಡು ಬೇರೆಯವರೊಂದಿಗೆ. ಎದೆ ಸುಟ್ಟುಕೊಂಡು ಪ್ರೀತಿಸುವ ಹುಡುಗನೊಬ್ಬ ಅಚಾನಕ್ಕಾಗಿ ಕಾರಣಗಳನ್ನು ತಿಳಿಯದೆ ತಿರಸ್ಕೃತನಾಗಿ ಹೋಗುತ್ತಾನೆ. ಆ ರೀತಿ ಉಳಿದು ಹೋದ ಮಾಂಡೋವಿಯ ಪ್ರೇಮಿ ಚಲಂ ಈ ಕಾದಂಬರಿಯಲ್ಲಿ ತುಂಬ ಕಾಡುವ ಪಾತ್ರ. ಮಾಂಡೋವಿಯ ಮದುವೆಯ ನಂತರ ಅವಳ ಶಪಿಸಿ, ಅವಳ ಒಳಿತವನ್ನು ಬಯಸಿ, ಅವಳ ನೆನಪಿನಲ್ಲಿಯೇ ಉಳಿದು ಇಂದಲ್ಲ ನಾಳೆ ಅವಳು ಬಂದೇ ಬರುತ್ತಾಳೆ ಎಂದು ಕಾಯುವ ಅಗಮ್ಯ ಪ್ರೇಮಿ ಚಲಂ. ನಾವು ಪ್ರೀತಿಸಿಕೊಂಡವರನ್ನು ಅವನ್ಯಾರೋ ಸೂಟು ತೊಟ್ಟ ಧೀರ ಅಹೋರಾತ್ರಿ ನಮ್ಮಿಂದ ದೂರ ಕರೆದು ಹೋಗಿರು ಬಿಡುತ್ತಾನೆ. ನಾವು ಪ್ರೀತಿಸಿದವಳು ಸಾಮಾಜಿಕ ಭದ್ರತೆಗೋ ಏಕೋ ಹಾದಿ ಮರೆತವಳಂತೆ ಹಿಂಬಾಲಿಸುತ್ತಾಳೆ. ಹಾಗೆ ಮಾಂಡೋವಿಯ ಕರೆದು ಹೋದ ಚನ್ನಬಸವನ ಗೌಡ ಅವಳನ್ನೆಷ್ಟು ಪ್ರೀತಿಸುತ್ತಾನಾ ಚಲಂನಷ್ಟು? ಅಥವಾ ಕಾರಣವಿಲ್ಲದೆ ಕಾರಣಕ್ಕೆ ಚಲಂನನ್ನು ತೊರೆದು ಮಾಂಡೋವಿ ಗಂಡನನ್ನು ಪ್ರೀತಿಸುತ್ತಾಳ ಚಲಂನಂತೆ? ಗೌಡನ ಸಂಬಂಧಗಳು, ಚಲಂನ ತುಡಿತಗಳು, ಮಾಂಡೋವಿಯ ಸುತ್ತಲೂ ಬರುವ ಶೇಷಿ, ಜುಲೇಖಾ, ಶಿವರಾಜಪ್ಪ, ಮಂಗಳಗೌರಿ ಪಾತ್ರಗಳೂ ಕೂಡ ಓದುಗನಿಗೆ ಒಂದು ವಿಲಕ್ಷಣ ಕುತೂಹಲಗಳನ್ನು ನೀಡಿ ಒದಗಿಸಿಕೊಳ್ಳುತ್ತವೆ. ಗೌಡನ ಮರಣಾನಂತರ ಮಾಂಡೋವಿಗೆ ಸಿಗುತ್ತಾಳ? ಸಿಕ್ಕರು ಎಷ್ಟು ಸಿಕ್ಕಳು? ಮುಷ್ಟಿಯಷ್ಟು, ಮುಗಿಲಷ್ಟು ಎಂದು ಪ್ರಶ್ನೆಗಳಿಗೆ ಉತ್ತರಗಳಿವೆ. ಸಮಯ ಸಿಕ್ಕಾಗ ಓದಿ.